ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು 3 ಬಾರಿ ಸಚಿವರ ಪಟ್ಟಿ ಬದಲಾವಣೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. 3 ಬಾರಿ ಸಚಿವ ಪಟ್ಟಿ ಬದಲಾವಣೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ತರದ್ ಏನಾಯ್ತಲ್ಲ ಅದಾಗಬಾರ್ದಿತ್ತು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಇತಿಹಾಸದಲ್ಲಿ ಇದೇ ಮೊದಲು ಈ ರೀತಿ ಆಗಿರೋದು. ನಾನು ಹಿಂದೆಯೂ ಕೂಡ ಈ ತರದ್ ಯಾವುದೇ ಬೆಳವಣಿಗೆ ನೋಡಿಲ್ಲ ಅಥವಾ ಕೇಳಿಯೂ ಇಲ್ಲ. ಆದ್ರೆ ಈ ಬಾರಿ 3 ಸಲ ಸಚಿವರ ಪಟ್ಟಿಯನ್ನ ಚೇಂಜ್ ಮಾಡುವಂತ ಕೆಲಸ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ತೀರ್ಮಾನ ಆಗಿದೆ. ಹಿಂದೆ ಯಾವತ್ತೂ ಕೂಡ ಈ ತರ ಆಗಿರ್ಲಿಲ್ಲ, ಬಟ್ ನಾನು ಕೇಳೂ ಇಲ್ಲ ಈ ತರದ್ ಆಗಿದೆ ಅಂತೇಳಿ. ಬಟ್ ಫಸ್ಟ್ ಟೈಮ್ ಇದಾಗಿರೋದು ಈ ತರ. ಆ ತರ ಆಗ್ಬಾರ್ದಾಗಿತ್ತು ಅಂತೇಳಿ ತುಮಕೂರಲ್ಲಿ ಮಾಜಿ ಸಚಿವರಾದಂತ ಕೆಎನ್ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು. ಯಾವಾಗ್ಲೂ ಪಟ್ಟಿಗಳು ಈ ತರ ಬದಲಾವಣೆ ಆಗಿದ್ದು ನಾನು ಕೂಡ ಕೇಳೂ ಇಲ್ಲ, ನೋಡೂ ಇರ್ಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಇಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ. ಈಗ ಅವೆಲ್ಲವನ್ನು ಕೂಡ ಈಗೆಲ್ಲ ಆಚೆ ಬಂದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಹೊಸ ತೀರ್ಮಾನಗಳು ಏನನ್ನ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮಾಡ್ಕೊಂಡ್ ಬರ್ತಾರೆ, ನೋಡೋಣ. ನೋಡಿ, ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು. ಯಾವಾಗ್ಲೂ ಪಟ್ಟಿಗಳು ಈ ತರ ಬದಲಾವಣೆ ಆಗಿದ್ದು ನಾನು ಕೂಡ ಕೇಳೂ ಇಲ್ಲ, ನೋಡೂ ಇರ್ಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಇಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ. ಈಗ ಅವೆಲ್ಲವನ್ನು ಕೂಡ ಈಗೆಲ್ಲ ಆಚೆ ಬಂದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಹೊಸ ತೀರ್ಮಾನಗಳು ಏನನ್ನ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮಾಡ್ಕೊಂಡ್ ಬರ್ತಾರೆ, ನೋಡೋಣ. ಇನ್ನು ಮುಂದುವರೆದು ಕೆಎನ್ ರಾಜಣ್ಣ ಅವರು ಮಾತನಾಡಿದ್ದಾರೆ. ತಮಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರ ಹೊರ ಹಾಕಿದ್ದಾರೆ ಕೆಎನ್ ರಾಜಣ್ಣ ಅವರು. ತುಮಕೂರಿಗೆ ಮತ್ತೆರಡು ಸಚಿವ ಸ್ಥಾನವನ್ನ ಕೊಡಬೇಕು. ಹೈಕಮಾಂಡ್ ನಾಯಕರು ತೆಗೆದುಕೊಂಡಂತಹ ತೀರ್ಮಾನ ಏನಿದೆ ಆ ವಿಚಾರದ ಬಗ್ಗೆ ಬೇಸರ ಹೊರ ಹಾಕಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತುಮಕೂರಿಗೆ ಮತ್ತೆರಡು ಸಚಿವ ಸ್ಥಾನವನ್ನ ಕೊಡಬೇಕು, ಅದರಲ್ಲೂ ತಮಗೆ ಸಚಿವ ಸ್ಥಾನ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಆ ಬೇಸರವನ್ನು ಕೂಡ ಹೊರ ಹಾಕಿದ್ದಾರೆ. ಹೈಕಮಾಂಡ್ ನಾಯಕರು ತೆಗೆದುಕೊಂಡಿರುವಂತಹ ತೀರ್ಮಾನದ ಬಗ್ಗೆ ತುಮಕೂರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು. ಒಂದೆಲ್ಲ ಎರಡು ಕೊಡ್ಬೋದಿತ್ತು, ಕೊಟ್ರೆ ನೋಡಪ್ಪ, ಅವರು ವರಿಷ್ಠರು ತೆಗೆದುಕೊಂಡಿರೋ ತೀರ್ಮಾನ, ಆ ತೀರ್ಮಾನದಲ್ಲಿ ಅವ್ರಿಗೆ ಏನ್ ಅನ್ಸಿದ್ಯೋ ಗೊತ್ತಿಲ್ಲ. ಒಂದೇ ಸಾಕು ಅಂತಾರೆ, ಒಂದ್ ಕೊಟ್ಟಿದ್ದಾರೆ, ಆಯ್ತು. ಒಂದೆಲ್ಲ ಎರಡು ಕೊಡ್ಬೋದಿತ್ತು, ಕೊಟ್ರೆ ನೋಡಪ್ಪ, ಅವರು ವರಿಷ್ಠರು ತೆಗೆದುಕೊಂಡಿರೋ ತೀರ್ಮಾನ, ಆ ತೀರ್ಮಾನದಲ್ಲಿ ಅವ್ರಿಗೆ ಏನ್ ಅನ್ಸಿದ್ಯೋ ಗೊತ್ತಿಲ್ಲ. ಒಂದೇ ಸಾಕು ಅಂತಾರೆ, ಒಂದ್ ಕೊಟ್ಟಿದ್ದಾರೆ. ಒಂದೆಲ್ಲ ಎರಡು ಕೊಡ್ಬೋದಿತ್ತು, ಕೊಟ್ರೆ ನೋಡಪ್ಪ, ಅವರು ವರಿಷ್ಠರು ತೆಗೆದುಕೊಂಡಿರೋ ತೀರ್ಮಾನ, ಆ ತೀರ್ಮಾನದಲ್ಲಿ ಅವ್ರಿಗೆ ಏನ್ ಅನ್ಸಿದ್ಯೋ ಗೊತ್ತಿಲ್ಲ. ಒಂದೇ ಸಾಕು ಅಂತಾರೆ, ಒಂದ್ ಕೊಟ್ಟಿದ್ದಾರೆ, ಆಯ್ತು.